ಯಾವ ಊರು? ದೊಡ್ಡಬೈಲು. ಇಲ್ಲಿ ನಮ್ಮ ಖಾತೆ ಜಾಗದಲ್ಲಿ ನಾವು ಸ್ವಲ್ಪ ಬೇಲಿ ಹಾಕೊಂಡಿದ್ದೀವಿ. ನಕಾಶೆ ಕಂಡ ಹಾಗೆ ಬೇರೆ ಇದೆ. ಇಲ್ಲಿ ನಮ್ಮ ಖಾತೆ ಜಾಗದ ಓಡಾಡಬೇಡಿ, ನಿಮ್ಮ ನಕಾಶೆ ಕಂಡ ದಾರಿ ಮಾಡ್ಕೊಂಡು ಓಡಾಡಿ ಅಂತ ನಾವು ಹೇಳ್ತಾನೆ ಇದ್ದೀನಿ. ಅವರು ಏನು ಗಮನ ತಂದ್ಕೊಂಡಿಲ್ಲ. ನಾವು ಬೇಲಿ ಹಾಕಿದ್ದೆವು ನಮ್ಮ ಜಾಗದಾಗ ಓಡಾಡಬೇಡಿ ಅಂತ. ಅಲ್ಲಿ ಬೆಳಿಗ್ಗೆ ಪೊಲೀಸ್ನವ್ರು ಬಂದು ಎಲ್ಲ ಗಲಾಟೆ ಎಲ್ಲ ನಡೀತಾ ಇತ್ತು. ಊರವರೆಲ್ಲ ಸೇರಿದ್ರು. ಊರವರು ಎಲ್ಲ ಸೇರಿ ನಮ್ಮ ಗಂಡನ ನಾನು ಕೊಳ್ಳಪಟ್ಟಿ ಹಿಡ್ಕೊತೀನಿ, ನೀವೆಲ್ಲ ಸೇರಿ ನಮ್ಮ ಗಂಡನಿಗೆ ಅವ್ರಿಗೆ ಹೊಡೀರಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಪೊಲೀಸ್ನವ್ರು ಹೊಡೀರಿ, ನನ್ನ ಗಂಡನ ಕೊಳ್ಳಪಟ್ಟಿ ಹಿಡ್ಕೊಂಡು ಅವರೆಲ್ಲ ಸೇರಿ ನನ್ನ ಗಂಡನಿಗೆ ಹೊಡೀರಿ ಅಂತ ಅವರೇ ಹೇಳಿದ್ರು. ಪೊಲೀಸ್ನವರೇ ಹೇಳಿದ್ರು. ಅದಕ್ಕೆ ನಾನು ಬಿಡ್ಸಕ್ಕೆ ಹೋದೆ. ಎಲ್ಲಿ ಪೊಲೀಸವರು? ಅವರು ಸಾಗರ ಟೌನ್ ಅವರು. ಯಾರು? ಹೊಸ ಟೌನ್ ಅಂದರೆ 1 and 2ನಾ? 1 and 2. ಆಮೇಲೆ ನಾನು ಬಿಡ್ಸಕ್ಕೆ ಹೋದೆ. ನಾನು ಹೊಡಿಯೋದು ನೋಡೋಕ್ಕಾಗಲ್ಲ ಸರ್. ನಾನು ಬಿಡ್ಸಕ್ಕೆ ಹೋದೆ ನನ್ನನ್ನು ದೂಡಿ 2 ಕಪ್ಪ ನನಗೂ 2-3 ಹೊಡೆದು ಬೇಲಿ ಎಲ್ಲ ಕಿತ್ತಾಕಿ ಅವ್ರು ಏನು ಮಾಡ್ತಾರೆ. ಯಾರು ಹೊಡೆದಿದ್ದು ನಿಮಗೆ? ನಮ್ಮ ಪೊಲೀಸ್ನವ್ರು ಹೊಡೆದಿದ್ದು. ನಮ್ಗೆ ಹೊಡೆದ್ರು. ಯಾರು ಅದು ಪೊಲೀಸ್ ಮೇಡಮ್? ಅವ್ರ ಹೆಸರೇನು ಗೊತ್ತಾ? ಲೇಡೀಸ್ ಪೊಲೀಸಾ? ಲೇಡೀಸ್ ಪೊಲೀಸು. ಅವ್ರ ಹೆಸರು ನಮ್ಗೆ ಸರಿ ಗೊತ್ತಿಲ್ಲ ಸರ್. ಅವ್ರಿಗೆ ಹೊಡೆಯೋ ಅಧಿಕಾರ ಏನು ಸರ್? ನಮ್ಮ ದಾರಿಯಲ್ಲಿ ನಾವು ಏನೋ ಎಲ್ಲಿಗೆ ಹೊಡೆದ್ರು? ನಮ್ಮಲ್ಲಿ ಬಾಗಿಲಿಗೆ ಬಂದು ಅವರು ಥರ ದೌರ್ಜನ್ಯ ಮಾಡಿದ್ರು. ಎಲ್ಲಿ ಹೊಡೆದ್ರು? ಕೆನ್ನಿ ಹೊಡೆದ್ರು. ಎಷ್ಟು ಹೊಡೆದ್ರು? 2-3 ಸಲ ಹೊಡೆದ್ರು ಸರ್. ಕೈಯಿಂದ ಹೊಡೆದಿದ್ದ? ಕೈಯಿಂದ ಹೊಡೆದು, ಕೈ ಬಳಿ ಎಲ್ಲ ಹೊಡೆದು ನಮ್ಮನ್ನು ಎದುರಿಸಿ ದೂಡಾಡಿ ನಮ್ಮನ್ನು ಮೊಬೈಲೆಲ್ಲ ಕಿತ್ಕೊಂಡು ಇರೋದೆಲ್ಲ ಡಿಲೀಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಸರ್. ಏನು ಒಬ್ಬೊಬ್ಬರು ಇದ್ದಾಗ ಏನು ಮಾಡ್ಬೇಕು ಸರ್ ನಾವು? ನೀವು ವಿಡಿಯೋ ಮಾಡ್ತಾ ಇದ್ದೀರಾ? ನಾವು ವಿಡಿಯೋ ಮಾಡಿ. ಯಾರು ವಿಡಿಯೋ ಮಾಡ್ತಿದ್ದು? ನಮ್ಮ ಯಜಮಾನ್ರು ವಿಡಿಯೋ ಮಾಡ್ತಾಯಿದ್ವಿ. ಡಿಲೀಟ್ ಎಲ್ಲ ಮಾಡಿ ಮೊಬೈಲ್ ಕಸ್ಕೊಂಡು ಡಿಲೀಟ್ ಮಾಡ್ಕೊಂಡಿದ್ವಿ. ಊರಿನವ್ರು ಯಾರು ಮಾತಾಡಿಲ್ಲ? ಊರವರು ನಮ್ಗೆ ಸಪೋರ್ಟ್ ಇಲ್ಲ ಸರ್. ಅವ್ರ ಕಡೆನೇ ಸಪೋರ್ಟ್. ಎಲ್ಲ ಸೇರ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಅವ್ರು ಹೊಡೆದು ಲಂಚದ ಮೇಲೆ ಅವರು ದುಡ್ಡು ಕೊಟ್ಕೊಂಡು ಅವರಿಗೆ ಹೊಡೀರಿ. ಯಾರಿಗೆ? ಅದೇ ಪೊಲೀಸ್ನರಿಗೆ ದುಡ್ಡು ಕೊಟ್ಟು ನೀವು ಅವ್ರನ್ನ ಬೆದರಿಕೆ ಹಾಕಿ ಅವರಿಗೆ ಬೇಲಿ ಎಲ್ಲ ಕಿತ್ತಾಕಿ ಸರ್ ಎಲ್ಲ ಅವರನ್ನು ಎಲ್ಲ ಹೇಳಿ. ಊರಿನವ್ರು ಯಾರು ಹೊಡೆದ್ರು? ಅವ್ರಿಗೆ ಊರಿನವ್ರು ಯಾರು ಹೊಡೆದ್ರ? ಯಾರಿಗೆ? ನಿಮ್ಮ ಮನೆಯವ್ರಿಗಾಗಲಿ ನಿಮಗೆ? ಇಲ್ಲ, ಊರಿನವ್ರು ಯಾರು ಹೊಡಿಲ್ಲ. ಹೊಡೀರಿ ಅಂತ ಪೊಲೀಸ್ನವ್ರು ಅವ್ರಿಗೆ ಹೇಳಿದ್ರು. ಪೊಲೀಸ್ನವರೇ ಅವ್ರಿಗೆ ಹೊಡೀರಿ? ಹೊಡೀರಿ, ನಾನು ಕೊಳ್ಪಟ್ಟು ಹಿಡಿತೀನಿ, ನೀವು ಹೊಡೀರಿ ಎಲ್ಲ ಸೇರ್ಕೊಂಡು ಅಂತ ಹೇಳಿದ್ರು ಪೊಲೀಸ್ನವ್ರು. ಬೇಲಿ ಕಿತ್ತಾಕ್ತೀನಿ ನಾನು, ನೀವೆಲ್ಲ ಸೇರಿ ಬೇಲಿ ಕಿತ್ತಾಕಿ ಹೊಡೀರಿ ಅವರಿಗೆ. ಆ ಟೈಮಲ್ಲಿ ಯಾರಿದ್ರು ನಿಮ್ಮ ಜೊತೆಗೆ? ನಮ್ಮ ಜೊತೆ ಯಾರೂ ಇಲ್ಲ ಸರ್. ನಾನು ನನ್ನ ಗಂಡ ಇಬ್ಬರೇ. ನಾನು ಬಿಡ್ಸಕ್ಕೆ ಹೋಗಿ ಸರ್. ಯಾಕೆ ಹೊಡಿತೀರಿ ಅಂತ ಬಿಡ್ಸಕ್ಕೆ ಹೋಗಿ. ನಿಮ್ಮ ಗಂಡನ ಹೊಡಿಬೇಕಾದ್ರೆ ನೀವು ಬಿಡ್ಸಕ್ಕೆ? ನಾವು ಬಿಡ್ಸಕ್ಕೆ ಹೋಗಿದ್ದು. ನಂಗೆ ಹೊಡೆದು ಸರ್ ಅವ್ರು ದೂಡಾಡಿ. ತುಂಬ ನೋವಾಗಿದೆಯಾ? ತುಂಬ ನೋವಾಗ್ತಾ ಇದೆ. ಟ್ರೀಟ್ಮೆಂಟ್ ಮಾಡ್ತಿದ್ದಾರಾ? ಡಾಕ್ಟ್ರ್ ಏನಂದ್ರು? ಏನು ಮಾಡಲಿಲ್ಲ. ಈಗ ಬರ್ತಾರೆ ಡಾಕ್ಟ್ರು. ಆಯ್ತು, ಮತ್ತೇನು ನಡೀತು? ಅಷ್ಟೇ ಸರ್. ಹಂಗೆ ಸುಸ್ತಾಗಿ ಬಿಟ್ಟು ಮನೆಗೆ ಬಂದು ಹಾಸ್ಪಿಟ್ಲಿಗೆ ಬಂದರೆ ಈಗ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದೀವಿ. ಸರಿ ಸರ್. ಪೊಲೀಸ್ನವ್ರು ಬಂದೋದ್ರಾ? ಬಂದು ಸರ್ ಹೇಳಿ, ನಿಮ್ಮ ಹೆಸರೇನು? ಅವ್ರಿಗೆ ಏನಾಗಬೇಕು ನೀವು? ಅಲ್ಲಿ ಏನು ನಡೀತು? ನಡಮಂಚಲ ಗ್ರಾಮ ಬರುತ್ತೆ. ಅಲ್ಲಿ ಏನು ಸರ್, ನಮ್ಮದು ಊರಲ್ಲಿ ಸುಮಾರು ವರ್ಷದಿಂದ, ಸ್ವಲ್ಪ ದೊಡ್ಡಕ್ಕೆ ಮಾತಾಡಿ. ಊರಲ್ಲಿ ಸುಮಾರು ವರ್ಷದ ನಮಗೆ ಒಂದು ಜಮೀನು ವಿಚಾರದಲ್ಲಿ ಗಲಾಟೆ ಗಿಂಬಿ ಆಗ್ತಾನೇ ಇದೆ. ಅದು ಸಾಕಷ್ಟು ಸಾರಿ ತಹಸೀಲ್ದಾರಿಗೆ, ಎಸ್ಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಅವರು ಕೆಲವೊಂದು ರಸ್ತೆಗಳು ಒತ್ತುವರಿ ಆಗಿದೆ ಅಂತಲೇ ಅರ್ಜಿ ಕೊಟ್ಟಿದ್ವಿ. ಅದಕ್ಕೆ ಆರ್ಡ್ರ್ ಕೂಡ ಮಾಡಿದ್ದಾರೆ. ಆರ್ಡ್ರ್ ಕೂಡ ಮಾಡಿದ್ರು ಕೂಡ ಅಧಿಕಾರಿಗಳು ಯಾರೂ ಅದನ್ನು ತೆರವು ಮಾಡಿಲ್ಲ. ಯಾರೂ ಸಮಸ್ಯೆಯನ್ನು ಬಗೆನೇ ಹರಿಸಿಲ್ಲ ನಮಗೆ ಇದುವರೆಗೆ. ಹಾಗಾಗಿ ನಾನೇನು ಮಾಡಿದೆ, ತಹಸೀಲ್ದಾರಿಗೆ ಕೂಡ ಒಂದು ಅರ್ಜಿ ಸಮೇತ ಆಗಿ ನೋಡಿ, ಮೇಡಮ್ ಈ ರೀತಿ ಸಮಸ್ಯೆ ಇದೆ, ನನ್ನ ಖಾತೆಯ ಜಾಗದಲ್ಲಿ ನಾನು ಓಡಾಡೋಕ್ಕೆ ಕೊಡಲ್ಲ,
ನಮ್ಮ ಊರಲ್ಲೂ ನಮಗೆ ಆಗಂತ ಆಗ್ತಾಯಿಲ್ಲ. ನಮಗೆ ಅವ್ರ ಮನೆ ಬರೋಲ್ಲ, ಅದು ಇದು ಅಂತ ಬಯಸ್ತಾರೆ. ಅದು ಇದೆಲ್ಲ ಸುಮಾರೆಲ್ಲ ಹಿಂದೆಲ್ಲ ರಾಮಾಯಣ ಭಾಳ ಆಗಿದ್ದಾವೆ. ನಿಮ್ಮ ಗಮನಕ್ಕೂ ತಂದಿದ್ದೀವಿ, ಆದರೆ ನೀವು ಕೂಡ ಕ್ರಮ ತೊಗೊಂಡಿಲ್ಲ. ಎ ಸಿ ಕೂಡ ನಿಮ್ಮದು ಒಂದು ಕ್ರಮ ತೊಗೊಂಡು ಅಂತ ಹೇಳಿ ನೀವು ಸಮೇತ ಒಂದು ಕ್ರಮ ತೊಗೊಂಡಿಲ್ಲ ಅಂತ ನಾನು ತಹಸೀಲ್ದಾರ್ಗೆ ಹೇಳಿ ಅವ್ರಿಗೆ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ನೋಡಿ, ನನ್ನ ಜಾಗದಲ್ಲಿ ನಾನು ನಕಾಸಿ ಕಂಡ ದಾರಿ ಹೊರತುಪಡಿಸಿ ನಾನು ದಾರಿಯನ್ನು ಕೊಡಲ್ಲ. ನಕಾಸಿ ಕಂಡ ದಾರಿ ನೀವು ಆದೇಶ ಮಾಡಿದ್ದೀರಿ, ಆ ಆದೇಶದ ಪ್ರಕಾರ ನೀವು ದಾರಿ ಬಿಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೀನಿ. ಅವ್ರಿಗೆ ಲೆಟ್ರ್ ಕೂಡ ಹಾಕಿದ್ದೀನಿ. ನಾನು ಲೆಟ್ರ್ ಹಾಕಿಬಿಟ್ಟು ನಾನು ಇವತ್ತು ಬೆಳಗ್ಗೆ ನಮ್ಮ ಮನೆ ಭಾಗದಲ್ಲಿ ನಾನು ಒಂದು ರಸ್ತೆಗೆ ಒಂದು ಅಡ್ಡು ಮಾಡಿದ್ದೀನಿ. ಅಂದರೆ ನಾವು ಇವತ್ತು ಮಧ್ಯಾಹ್ನ 10 ಗಂಟೆಗೆ ಒಂದು ಪ್ರತಿಭಟನೆ ಮಾಡಬೇಕು, ರಸ್ತೆ ತಡೆದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಉದ್ದೇಶ ಗೊತ್ತಾಗಿ ಅವರು ಪ್ರತಿಭಟನೆ ಮಾಡ್ತಾರಂತ ಹೇಳ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಒಂದೊಂದು ಪೊಲೀಸಿಗೆ ಫೋನ್ ಮಾಡಿ ಪೊಲೀಸರು ಕರೆಸ್ಕೊಂಡು ಅಲ್ಲಿ ಬಂದು ನಮಗೆಲ್ಲ ಹೆದರಿಸಿ ಮಾಡಿ ನೀವು ಬೇರೆ ಅರ್ಥ ಆಗ್ತಿದ್ರೆ ಹಾಗೆ ಹೀಗೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು ಬಂದು. ನಾನು ಹೇಳಿದೆ, ನೋಡಿ ಮೇಡಮ್ಮು, ನೀವು ನಮಗೆ ದೌರ್ಜನ್ಯ ಮಾಡಬೇಡಿ, ಇದು ಸರ್ಕಾರಿ ಜಾಗ ಮತ್ತು ಅಲ್ಲ, ಇದು ನನ್ನ ಸ್ವಂತ ಖಾತೆ ಜಾಗ ಇದು. ಇಲ್ಲಿ ಏನಿದು ಸಿವಿಲ್ ಮ್ಯಾಟ್ರ್ ಇದು, ನೀವು ಇದಕ್ಕೆ ಇಂಟರ್ಫಿಯರ್ ಆಗಂಗಿಲ್ಲ ನೀವು, ಆಯಿತಾ? ನೀವು ಒಂದು ವೇಳೆ ಆಗೋದು ತಹಸೀಲ್ದಾರ್ ಮುಖಾಂತರ ನೀವು ಬಂದು ಅವ್ರ ಜೊತೆಲಿ ನಿಂತ್ಕೊಂಡು ನೀವು ಮಾಡಬೇಕು. ನೀವು ಏಕಾಏಕಿ ನೀವು ಕ್ರಮ ತೊಗೊಳಕ್ಕಾಗಲ್ಲ ಅಂತ ನಾನು ಹೇಳಿದೆ. ಆದರೂ ನೀ ಏನು ಮಾಡ್ತೀಯೋ ಅಂತೇಳಿ ಅವ್ರಿಗೆ ನೀವೆಲ್ಲ ಬೇರೆ ಕಿತ್ತಾಪುರ ನಾನು ಇದ್ದೀನಿ, ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ನನಗೂ ಅವಾಜ್ ಹಾಕಿ ನಾವು ಹೇಳಿದ ಮಾತೇ ಕೇಳಿಲ್ಲ ಅವರು, ಆಯಿತಾ? ತಾಳ್ಮೆನೇ ಇಲ್ಲ, ಅಷ್ಟು ಅವಾಜ್ ಹಾಕಿ ಬೇಲಿಯೆಲ್ಲ ಕಿತ್ತು ಹಾಕಿ ಅವ್ರು ಏನು ಮಾಡ್ತಾರೆ ಮಾಡಲಿ, ನಾನು ನೋಡ್ತೀನಿ ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಹೆಲಿಸಿ ಹೇಳ್ಬಿಡಿ ನಮಗೆ ಹೆಲಿಸಿ ಮತ್ತು ನನಗೂ ಕೊಳ್ಪಟ್ಟು ಹಿಡಿದು ನಮಗೆ ಹೊಡೆಯಕ್ಕೆ ಬಂದರು. ಯಾರು? ಅವಳೇ ಯಾರು PSI ವೀರಬಾಯಿ ಅಂತ ನಮ್ಗೆ ಗೊತ್ತಿಲ್ಲ, ಟೌನ್ ಲಿಮಿಟಿಗೆ ಬರ್ತಂತವ್ರು. ಅವ್ರು ಬಂದು ನಾವು ಅವ್ರಿಗೆ ಗೌರವ ಕೊಟ್ಟಿದ್ದೀವಿ ಬಿಡಿ. ಅವರಿಗೆ ನಾವು ಏಕವಚನ ಮಾತಾಡಿಲ್ಲ ಅಥವಾ ಯಾವ ಶಬ್ದನೂ ಮಾತಾಡಿಲ್ಲ. ವೀಡಿಯೋ ಇದೆಲ್ಲ ಇದೆ, ಆಯಿತಾ? ನನ್ನ ಮೊಬೈಲಲ್ಲಿ ಇಸ್ಕೊಂಡು ವೀಡಿಯೋ ಮಾಡಿದ್ದೆಲ್ಲ ಡಿಲೀಟ್ ಮಾಡಿದ್ದಾರೆ ಪೂರ. ನಾನು ಕೆಲವು ಮತ್ತೊಂದು ನನ್ನ ಇದರಲ್ಲಿ ಇದನ್ನು ಡಿಲೀಟ್ ಆಗಿದೆ, ಅದ್ರ ಜೊತೆಲೆ ಎಲ್ಲ ಡಿಲೀಟ್ ಮಾಡಿದ್ದಾರೆ, ಸಾಕ್ಷಿ ಗೊತ್ತಾಗಬಾರ್ದು ಅಂತೇಳಿ. ನಾನು ಅದು ಸಾಕ್ಷಿ ಎಲ್ಲ ಓಪನ್ ಮಾಡಿಕೊಟ್ಟಿದ್ದೀನಿ. ಈಗ ಓಪನ್ ಮಾಡಿಕೊಂಡು ನನಗೆ ಅದೀಗ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ನೋವಾಗಿ ಹೊಡೆದಿದ್ದಾರೆ. ನನ್ನ ಬಿಡಿಸೋಕೆ ಬಂದಿದ್ದೆ ನಮ್ಮ ಮನೆಯವ್ರಿಗೆ ಹೊಡೆದಿದ್ದಾರೆ. ನನಗೆ ಕೊಳ್ಪಟ್ಟಿ ಹಿಡಿದು ಊರಲ್ಲಿ ಅವ್ನು ಏನು ಮಾಡ್ತಾನೆ ನೋಡೋದು ಕಿತ್ತಾಕಿ ಹೊಡಿರೋ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರ ಪಕ್ಕದಲ್ಲಿದ್ದು ನಾನು ತಡೆಯೋಕ್ಕೆ ಬಂದರು. ಯಾಕೆ ಹೊಡಿತೀರಿ ಅಂತ ಹೊಡೆಯೋಕ್ಕೆ ಕೇಳೋಕ್ಕೆ ಬಂದಿದ್ದಕ್ಕೆ ನಮ್ಮ ಮನೆಯವರಿಗೂ 2-3 ಹೊಡೆತ ಹೊಡೆದಿದ್ದಾರೆ. ಅವ್ನು PSI ಹೊಡೆದಿದ್ದಾರೆ, ಆಯಿತಾ? ನಾನು ಕೇಳಿದೆ, ನಿಮಗೇನು ಅಧಿಕಾರ ಇದೆ ಹೊಡೆಯೋಕ್ಕೆ? ನೀವು ತಹಸೀಲ್ದಾರ್ ಮುಖಾಂತರ ಬಂತಂದು ನೀವು ಅದೇನು ಸಮಸ್ಯೆ ಬಗೆಹರಿಸಬೇಕು. ಅವ್ರು ಹೇಳ್ಬೇಕು, ತಹಸೀಲ್ದಾರ್ ಬರಲಿ ಅದು ಬಗೆಹರಿಸೋಣ ಏನು ಅಂತ ಹೇಳಬೇಕು. ನೀವು ಏಕಾಏಕಿ ಬಂದು ಕಿತ್ತಾಕ್ರೋ ನಾನು ಇದ್ದೀನಿ ಅನ್ನೋಕ್ಕೆ ನಿಮಗೆ ಯಾವ ಸರ್ಕಾರ ಅಧಿಕಾರ ಕೊಟ್ಟಿದೆ? ನಿಮಗೆ ಏನು ರೈಟ್ಸ್, ಪೊಲೀಸ್ನವ್ರಿಗೆ ಏನು ರೈಟ್ಸ್ ಇದೆ? ಅದು ಯಾವ ರೈಟ್ಸ್ ಇದೆಯಾ ನಿಮಗೆ? ಯಾರ ಮೇಲೆ ಕೈ ಮಾಡೋಕ್ಕೂ ರೈಟ್ಸ್ ಇದೆಯಾ? ಯಾವ ಉದ್ದೇಶ? ಸಿವಿಲ್ ಮ್ಯಾಟ್ರ್ ಅದು, ಏನು ಕ್ರಿಮಿನಲ್ ಕೇಸ್ ಅದು. ಒಂದು ವೇಳೆ ಏನು ಕಳ್ತನ ಮಾಡಿದ್ವೋ ಅಥವಾ ಯಾವ ಕೊಲೆ ಮಾಡಿದ್ವೋ ನೀವು ಹೊಡೆಯೋಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇಲ್ಲ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಆದರೂ ನೀವು ಏನು ಮಾಡ್ತೀಯ ಅಂತ ಹೇಳ್ಕೊಂಡು ನನ್ನ ಮೊಬೈಲ್ ಕಸ್ಕೊಂಡು ವೀಡಿಯೋ ಮಾಡಿ ಎಲ್ಲ ಡಿಲೀಟ್ ಮಾಡಿ ಪ್ರತಿಯೊಂದು ಡಿಲೀಟ್ ಮಾಡಿದ್ದಾರೆ. ಎಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ನನಗೆ ಮೊಬೈಲ್ ಆಮೇಲೆ ಕೊಟ್ಟು ನೀವು ಏನು ಮಾಡ್ತೀಯ ಮಾಡ್ಕೊತ ಹೋಗು ಅಂತೇಳಿ ಎಲ್ಲ ರೆಕಾರ್ಡ್ ಇದೆ. ನನ್ನ ವೀಡಿಯೋ ಎಲ್ಲ ಇದೆ, ಅವು ಏನೇನು ಮಾತಾಡಿದ್ದಾರೆ ಎಲ್ಲ ಪ್ರತಿಯೊಂದು ವೀಡಿಯೋನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಮೊಬೈಲ್ ಕಸ್ಕೊಂಡು ನಾನು ಮೊಬೈಲ್ ಕೊಡೋಲ್ಲ, ಡಿಲೀಟ್ ಮಾಡಿದ್ದಾರೆ. ಎಲ್ಲ ಡಿಲೀಟ್ ಮಾಡಿಬಿಟ್ಟು ಲಾಸ್ಟ್ ಮೊಬೈಲ್ ಕೊಟ್ಟಿದ್ದರೆ ನಾನು ಅದನ್ನ ಓಪನ್ ಮಾಡಿಸ್ಬಿಟ್ಟಿದ್ದೀನಿ. ಓಪನ್ ಮಾಡಿಸ್ಬಿಟ್ಟು ನಾನು ಅದು ನಿಮ್ಮ ಮುಖಾಂತರ ಅದನ್ನು ತಿಳಿಸ್ತಾ ಇದ್ದೀನಿ. ಅದು ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ಬೇಕು ನೀವು ತಗೊಳ್ಳಿ. ನಾನು ಕೇಸ್ ಮಾಡ್ಬೇಕಂದ್ರೆ ಅಡ್ಮಿಟ್ ಆಗಿದೆ, ಅವರಿಗೆ ಹೊಟ್ಟೆ ಸಿಕ್ಕಾಪಟ್ಟೆ ಬಿದ್ದಿದೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದರು, ಹಾಸ್ಪಿಟ್ಲಲ್ಲೂ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅವ್ರಿಗೂ ನಮಗೂ ಸ್ವಲ್ಪ 2 ಮಾತಾಡೋದು ಡಾಕ್ಟ್ರಿಗೂ. ನಾವು ಬಂದಿರೋದು ಕಷ್ಟ ಅಂತ ಬಂದಾಗ ನೀವು ಅದನ್ನು ಕೆಲಸ ಮಾಡಬೇಕು, ನಿಮಗೆ ಕರ್ತವ್ಯ. ನೀವು ಹೊರಗೆ ಹೋಗಿ ಎದ್ದು ಹೋಗಿ ಅಂತ ಹೇಳೋದು ಏನಿದೆ ನೀವು? ಅದು ನಾನು ಗಲಾಟೆ ಮಾಡಿದ್ದೀನಿ, ನಾನು ಡಾಕ್ಟರ್ ಹತ್ರ ಗಲಾಟೆ ಮಾಡಿದ್ದೀನಿ. ಹೊರಗೆ ಹೋಗಿ ಅಂತ ಹೇಳೋಕ್ಕೆ ಯಾರು ಏನು ಅಧಿಕಾರ ಇದೆ ಅವರಿಗೆ? ಆರೋಗ್ಯ ಸರಿ ಅಂತ ಬಂದಾಗ ಇಂಥ ಪರಿಸ್ಥಿತಿ ಇದ್ದಾಗ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ತಾನೆ. ನಮಗೆ ಒಂದು ಸ್ಟೇಟ್ಮೆಂಟ್ ಸಮೇತ ಕೊಟ್ಟಿಲ್ಲ, ಬರೀ ಒಂದು ಮಾತ್ರೆ ಕೊಟ್ಟು ಹೋಗಿ ಕೂತ್ಕೊಂಡು ಅಂತ ಹೇಳಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ನೋವಾಗಿದೆ. ಬಿ ಪಿ ಶುಗರ್ ಏನಿಲ್ಲ, ಸಿಕ್ಕಾಪಟ್ಟೆ BP 200 ಹತ್ರ BP ಹೋಗಿದೆ ಈಗ. ಅಷ್ಟು ಟೆನ್ಷನ್ ಮಾಡ್ಕೊಂಡು ಪಡೆಯೋಂಥದ್ದು ಏನಿದೆ? ಅವ್ರಿಗೆ ಯಾವ ಸರ್ಕಾರ ಅಧಿಕಾರ ಕೊಟ್ಟಿದೆ ಅಂತ ನಾನು ಕೇಳೋದು. ಸಿವಿಲ್ ಮ್ಯಾಟ್ರ್ ಅಂದರೆ ಸಿವಿಲ್ ಪ್ರಕಾರ ತಹಸೀಲ್ದಾರರ ಹೆಸರು ಇಟ್ಕೊಂಡು ಮಾತಾಡ್ಬೇಕು. ಅವರು ಮೈ ಮುಟ್ಟಂಥದ್ದು ಏನಿದೆ? ನಿಮಗೆ ಯಾರು? ನಾವೇನು ಅವಶ್ಯ ಶಬ್ದ, ನಾನು ಮೇಡಮ್ ಅಂತಲೇ ಮಾತಾಡಿದ್ದೀನಿ, ಒಂದು ಶಬ್ದ ನಾನು ಮಾತಾಡಿಲ್ಲ ಅವರಿಗೆ. ನೀವು ಮೇಡಮ್ ಕಾನೂನು ಪ್ರಕಾರ ಮಾತಾಡಿ, ನಿಮಗೆ ಯಾವುದೇ ರೈಟ್ಸ್ ಇಲ್ಲ. ಇದು ಸಿವಿಲ್ ಮ್ಯಾಟ್ರು ಅಂತ ನಾನು ತಹಸೀಲ್ದಾರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರಿಗೆ ಅರ್ಜಿ ಕೊಟ್ಟಿದ್ದೀನಿ. ನೋಡಿ ನಾನು ಹೀಗೆ ಮಾಡ್ತಾಯಿದ್ದೀನಿ, ಆಯಿತಾ? ನೀವು ಅದನ್ನ ಬಗೆಹರಿಸಿ. ನಾನಂದರೆ ಪರ್ಮನೆಂಟ್ ಮಾಡ್ಬೇಕಂತಲ್ಲ, ನೀವು ಸ್ಪಾಟಿಗೆ ಬರ್ತಾ ಇಲ್ಲ, ನೀವು ಬಂದು ಬಗೆಹರಿಸಿದ್ಮೇಲೆ ಅದು ಏನಂತ ಕ್ಲಿಯರ್ ಮಾಡಿ. ನಾವೇನು ಅದು ಪರ್ಮನೆಂಟ್ ಮುಚ್ಚಬೇಕು ಅನ್ನೋ ಉದ್ದೇಶ ನನಗಿಲ್ಲ.
ನಮಗೂ ಬೇಕು, ಎಲ್ಲರಿಗೂ ಬೇಕು. ಸಾಕಷ್ಟು ಸಾರಿ ಅರ್ಜಿ ಕೊಟ್ಟರು ಅವರು ಒಂದು ದಿವಸ ಸ್ಪಾಟ್ ವಿಸಿಟ್ ಮಾಡ್ತಾ ಇಲ್ಲ. ಬರೀ ನೀವು ಅರ್ಜಿ ಕೊಡಿ ಅವ್ರಿಗೆ ಆರ್ಡ್ರ್ ಮಾಡೋದು, ಇವ್ರಿಗೆ ಆರ್ಡ್ರ್ ಮಾಡೋದು ಮಾಡ್ತಾರೆ ಬಿಟ್ಟರೆ ಒಂದು ದಿವಸ ಬಂದಿಲ್ಲ ಸರ್. ನಾನು ನೋಡಿ ಆರ್ಡ್ರ್ ಮಾಡಿದ್ದಾರೆ, 2 ಸರಿ ತಹಸೀಲ್ದಾರ್ ಆರ್ಡ್ರ್ ಮಾಡಿದ್ದಾರೆ ಹಿಂದೆ. ಇವ್ರು ಏನು ಕ್ರಮನೇ ತೊಗೊಳ್ತಿಲ್ಲ ಅಂದರೆ ಇವ್ರು ಏನು ಅಧಿಕಾರ ಏನು ಮಾಡ್ತಾರೆ ಬೇರೆ? ಏನು ಕೇಳಿದ್ರೆ ನಾವು MLA ಇದ್ದಾರೆ, MLA ಯಾರು ರೀ ಕೇಳೋಕ್ಕೆ? ಸಿವಿಲ್ ಮ್ಯಾಟ್ರ್ MLA ಯಾಕೆ ಮಾಡ್ತಾರೆ ಅವರು? ಅವ್ರಿಗೆ ಏನು ಸಂಬಂಧ ಇದೆ MLAಗೆ? ಅಲ್ಲೊಂದು ಕಟ್ಟಡ ಮಾಡಿಸ್ತಾ ಇದ್ದಾರೆ, ಅಕ್ರಮ ಕಟ್ಟಡ ಮಾಡಿಸ್ತಾ ಇದ್ದಾರೆ. ತಹಸೀಲ್ದಾರ್ ಕೇಳಿದ್ರೆ MLA ಹೇಳ್ತಾರೆ ಅಂತಾರೆ. MLA ರೈಟಿಂಗಲ್ಲಿ ಕೊಡಿ ಅಂತ ಹೇಳಿ ನಾನು. ಅಕ್ರಮ ಕಟ್ಟಡಕ್ಕೆ ನಿಮ್ಮ ಸರ್ಕಾರದ ಆದೇಶ ಇದೆ ಅಂತೇಳಿ MLAಗೆ ಹೇಳಿದ್ದು ನಾನು. ರೈಟಿಂಗಲ್ಲಿ ಕೊಡೋಕೆ ಹೇಳಿ, ಆ ರೈಟಿಂಗ್ ಕಾಪಿ ನಾನು ಕೊಡಿ, ನೀವು ಕಟ್ಟಡ ಮಾಡಿಸಿ ಅಂತ ಹೇಳಿದ್ದು ನಾನು. ಅಕ್ರಮ ಕಟ್ಟಡ ಮಾಡೋಕೆ ಇವ್ರು ಸಪೋರ್ಟ್ ಮಾಡ್ತಾರೆ ಇವರು ಅಧಿಕಾರಿಗಳು. ಯಾಕೆಂದು ಬರೀ ನೋಟಿಸ್ ಕೊಡೋದು, ಅದು ಕೊಟ್ಟಿನಿ, ಎಲ್ಲಿ ಕ್ರಮ ತೊಗೊಂಡಿದೆ ಅಂತ ಬೇಕಲ್ಲ. ಈಗ ಅದು ಜಾಗದ ವ್ಯಾಜ್ಯ ಕೋರ್ಟಲ್ಲಿದೆಯಾ? ಜಾಗ ಸಿವಿಲ್ ಕೇಸ್ ಇದೆ ರೀ, ದಾವ ಇದೆ ಅದ್ರ ಮೇಲೆ. ಅದರಲ್ಲಿ ಅಕ್ರಮ ಕಟ್ಟಡ ಮಾಡಿಸ್ತಾ ಇದ್ದಾರೆ ತಹಸೀಲ್ದಾರ್ ಇವರು. DC ಸಮೇತ ಆರ್ಡರ್ ಮಾಡಿದ್ದಾರೆ ಇವರಿಗೆ. ಸೂಕ್ತ ಕ್ರಮ ತಗೊಳ್ಳಿ, ಸೂಕ್ತ ಕ್ರಮ ತಗೊಂಡು ಯಾರು ಅರ್ಜಿ ಹಾಕಿದ್ದಾರೆ ಅರ್ಜಿದಾರರಿಗೆ ನೀವು ಮಾಹಿತಿ ಕೊಡಬೇಕು ಅಂತ DC ಸಮೇತ ಆರ್ಡರ್, DC ಆರ್ಡರ್ ಕಾಪಿ ಸಮೇತ ನನ್ನ ಹತ್ತಿದೆ ಆಯಿತಾ. DC ಕೂಡ ಆರ್ಡರ್ ಮಾಡಿದ್ದಾರೆ ಇವರಿಗೆ. ಇವ್ರು ಕ್ರಮ ತೊಗೊಂಡಿಲ್ಲ ಅಂದರೆ ಇವ್ರೇನು ಅಧಿಕಾರ ಮಾಡ್ತಾರೆ, ಏನು ಮಾಡ್ತಾರೆ ಇವರು? ನೀವು ಸುಮ್ಮನೆ ಇಲ್ಲಿ ತಾಲೂಕು ಆಫೀಸರ್ ಕೂತಿ ಅಂತ ಹೋಗಕ್ಕೆ ಬಂದಿದ್ದು. ನಾವು ಪ್ರತಿ ಸರಿ ಹೋದಾಗಲೂ ನಾವು ಮಾಡ್ತೀವಿ ಅಂತ ಏನು ಮಾಡ್ತಾ ಇದ್ದಾರೆ? ಅಕ್ರಮ ಕಟ್ಟಡ ಮಾಡೋಕ್ಕೆ ಯಾವ ಅಧಿಕಾರ ಇದ್ದಾರೆ? ಎಲ್ಲಿ ಯಾವ ಕಾನೂನು ಸರ್ಕಾರದಾಗಿದ್ದಾರೆ? ಹಾಗೆ ಮುಖ್ಯಮಂತ್ರಿ ಅಥವಾ ಅವರು ಯಾರು ಇದ್ದಾರೆ ಎಲ್ಲ ಒಂದು ಆದೇಶ ಕೊಡಲಿ ನೋಡೋಣ. ಅಕ್ರಮ ಕಟ್ಟಡ ಮಾಡ್ಬೋದು ನೀವು, ನಮ್ಮ ಸರ್ಕಾರದ ಪರಮೇಶ್ವರ ಕೊಟ್ಬಿಡಿ, ಎಲ್ಲರೂ ಮಾಡಿಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾಕೆ ಕೇಳೋದೇ ಇಲ್ಲ. ಸರ್ಕಾರ ಆದೇಶ ಕೊಟ್ಟರೆ ನಾವು ಯಾವತ್ತೂ ನಾವು ಪ್ರಸ್ತಾಪನೆ ಮಾಡಲ್ಲ. ಸರ್ಕಾರದಲ್ಲಿ ಆದೇಶ ಇಲ್ಲ, ಅದು ನನ್ನ ಸ್ವಂತ ಇದು ಬಗರುಕು ಮಾಡಿದ್ರಿ ಮತ್ತು ನನ್ನ ಸ್ವಾಧೀನದಲ್ಲಿ ಇರ್ತಕ್ಕಂಥ ಜಾಗ. ಅದು ಕೋರ್ಟಲ್ಲಿ ಕೇಸ್ ಇದೆ, ಅದರಲ್ಲಿ ಆ ಕೇಸ್ ಇದ್ದ ಮೇಲೆ ಇವರು ಅಕ್ರಮ ಕಟ್ಟಡ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ MLA ಇದೆ ಹೆಂಗಿರೋದು ಮಾಡ್ಸೋಕ್ಕೆ? MLA ಸ್ಟೇಟ್ಮೆಂಟ್ ಕೊಡಲಿ, ರೈಟಿಂಗ್ ಕೊಡಲಿ ಅಂತ ಹೇಳಿದ್ರು. MLA ಮಾಡಿಸ್ಲಿ, MLA ಅಕ್ರಮ ಕಟ್ಟಡ ಮಾಡ್ಬೋದು, ನಮ್ಮ ಸರ್ಕಾರದ ಆದೇಶ ಇದೆ ಅಂತೇಳಿ ಆ ರೈಟಿಂಗಲ್ಲಿ ಒಂದು ಲೆಟರ್ ಕೊಡಲಿ ಅವರು MLA. ನಾವು ಅದಕ್ಕೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಮಾತಾಡಲ್ಲ ನಾವು, ಆಯಿತಾ. ಸುಮ್ಮನೆ ಬಾಯಿ ಮಾತು ಹೇಳೋದು, ಕಡೆ ಕೇಳಿದ ತಕ್ಷಣ ಇಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದು, ಇದೆಲ್ಲ ಯಾಕೆ ಮಾಡೋದು ಸರ್? ಅದು ಓಕೆ ಸರ್, ಆಯಿತು ಅಷ್ಟೇ. ನಾನು ಮತ್ತೇನು ಸಾಕ, ನಾವು ಅದನ್ನು ಉದ್ದೇಶಪೂರ್ವಕ ಮಾಡೋಕ್ಕಂತ ಅದು ಮಾಡಿದ್ದು ಅಲ್ಲ. ಏನೋ ಅಧಿಕಾರಿಗಳು ಬಂದು ಒಂದು ಇದು ತೊಗೊಳ್ಳಿ ಮಾಡಲಿ, ಏನೋ ಸರಿಪಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡಿರೋದು ಬಿಟ್ಟರೆ ನಾನು ಅದನ್ನು ಮುಚ್ಚಬೇಕು ಇದು ಮಾಡೋಕ್ಕನ್ನೋ ಉದ್ದೇಶ ಇಲ್ಲ ನಮಗೆ. ನಮಗೂ ಬೇಕು, ಎಲ್ಲರಿಗೂ ಬೇಕದು. ಆ ಥರ ಭಾವನೆಯೂ ನಮ್ಮ ಹತ್ರ ಇಲ್ಲ. ಇವ್ರು ಬಂದಿರದೇ ಇರೋ ಉದ್ದೇಶಕ್ಕೋಸ್ಕರ ನಾನು ಅದು ಮಾಡಿರೋದು ಅಷ್ಟೇ. ಅವ್ರಿಗೆ ಹೇಳಿ ಮಾಡಿದ್ದೀನಿ, ಅವ್ರಿಗೆ ಲೆಟ್ರ್ ಸಮೇತ ಹಾಕಿದ್ದೀನಿ ನೋಡಿ. ತಹಸೀಲ್ದಾರ್ ಲೆಟ್ರ್ ಹಾಕಿ RIಗೆ VAಗೆ ಎಲ್ಲ ಡೈರೆಕ್ಟಾಗಿ ಮಾತಾಡಿದ್ದೀನಿ. ಸರ್ ನೋಡಿ ನಾವು ಈಗ ಮಾಡ್ತಾಯಿದ್ದೀವಿ, ನೀವು ಅದೇನು ಕ್ರಮ ತೊಗೊಳ್ಳಿ ಅಂತ ಹೇಳಿದ್ದೀನಿ ಅವ್ರಿಗೆ, ಆಯಿತಾ. ಆಯಿತು ನಾನು ಬಂದು ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ಫುಲ್ ಎಲ್ಲ ಊರಲ್ಲಿ ಸಪೋರ್ಟ್. ಅವರು ಏನು ಸಪೋರ್ಟ್ ಮಾಡ್ತಾರೆ? ನಾವು ಯಾರ ಮನೆ ಆಸ್ತಿ ಹೊಡೆಯಕ್ಕೆ ಹೋಗಿದ್ವಾ? ಸರ್ಕಾರಿ ಜಾಗ ರೀ, ಸರ್ಕಾರ ಅರ್ಜಿ ಕರೆದಿದ್ದೆ ಹಾಕಿದ್ದೀವಿ ನಾವು. ನಮ್ಗೆ ಕೂಡ ಅಧಿಕಾರ ಇದೆ, ಕೊಡ್ತಾರೆ. ಇಲ್ಲಾಂದರೆ ಸರ್ಕಾರ ಕಿತ್ತಾಕ್ತಾರೆ. ಜನಗಳಿಗೆ ಬೇರೆಯವರಿಗೆ ಕೇಳೋಕ್ಕೆ ಅಧಿಕಾರನೇ ಇಲ್ಲ. ಅದು ನಾನು ಹೇಳೋದು. ಸರ್ಕಾರ ಏನೇ ಕ್ರಮ ತಗೊಳ್ಳಿ, ನಾವು ತಲೆ ಬಾಗ್ತೀವಿ. ನಾವು ಯಾಕೆ ಅದಕ್ಕೆ ಇದು ಮಾಡೋಣ? ಯಾಕೆ ಹೇಳ್ತಾರೆ? ಹೋರಾಟ ಮುಂದುವರಿಸ್ತೀವಿ. ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ, ನಾವು ಬಿಡಲ್ಲ. ನಮಗೆ ನ್ಯಾಯ ಸಿಗಬೇಕು ನೋಡ್ರಿ. ನಾನು ಕಾನೂನು ವಿರುದ್ಧವಾಗಿ ಯಾವುದೂ ಹೋಗಲ್ಲ, ಆಯಿತಾ. ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ಸರಿ ನಾವು ಇದು ಮತ್ತು ಬಹಿಷ್ಕಾರ ಹಾಕಿದೆ, ಅದು ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅವರು ಏನೋ ಒಂದು ಸಮಾಧಾನ ಹೇಳಿ ಹೋಗಿದ್ದಾರೆ, ಆಯಿತಾ. ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವರು, ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಮತ್ತು AC ಕೂಡ ನಾವು ಇದು ಮಾಡಿದ್ವಿ. AC ತಹಸೀಲ್ದಾರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಅದು ಹೋಗಿ ಏನು ಬಗೆಹರಿಸಿ ಅಂತೇಳಿ. ತಹಸೀಲ್ದಾರ್ ಇವತ್ತಿಗೂ ಸ್ಪಾಟಿಗೆ ಬಂದಿಲ್ಲ ಅವರು, ಆಯಿತಾ. ಎಲ್ಲ ಬರೀ MLA ಅಂತ ಹೇಳ್ಕಿಂತ ಮಾಡ್ಬಿಟ್ಟಿದ್ದಾರೆ. ಜನಸಂಬಂಧ ಏನಾಗಬೇಕು ರೀ? MLA ಇದಕ್ಕಾಗಿ MLA ಇರೋದು ಅವರು. MLA ಹತ್ರ ನಾನು ಡೈರೆಕ್ಟಾಗಿ ಹೋಗಿದ್ದೀನಿ. MLA ಹತ್ರ ಹೋಗಿ ಮಾತಾಡಿ ನೋಡಿ ಸರ್, ಈ ಊರಲ್ಲಿ ಹಿಂಗಿದೆ, ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರು ನೋಡಿ, ನೀವು ವೈಯಕ್ತಿಕವಾಗಿ ಏನಾದ್ರು ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ಅದೇ ಅವ್ರು ಹೇಳಿದ ಮಾತಿಗೆ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಸಮೇತ ಕೊಟ್ಟಿದ್ದೀನಿ. MLA ಕೇಳ್ಕೊಂಡೆ, ಅವರು ಕೊಟ್ಟಿದ್ದಾರೆ ಅಂದರೆ ಅವ್ರು ಕೊಟ್ಟರೆ ನಾನು ಕೊಟ್ಟಿದ್ದೀನಿ, ಆಯಿತಾ. ಅವ್ರು ಹೇಳಿದ್ದಾರೆ ಈ ಜಾಗ ಡಿಸ್ಪ್ಯೂಟಿಗೆ ನಾನು ಇದು ಮಾಡಲ್ಲ, ಅದು ನೀವು ಕಾನೂನು ಪ್ರಕಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಿದ್ದಾರೆ. ಇವ್ರು ಕೇಳಿದ್ರೆ ಏನು ಎಲ್ಲ ನಮ್ಮ MLA ಹೇಳಿದ್ದಾರೆ, ಕಟ್ಟಡ ನಮ್ಮ MLA ಹೇಳಿದ್ದಾರೆ. MLA ಲೆಟ್ರ್ ಕೊಡಲಿ ಹೆಂಗಾರೆ? ನಾವು ಕೇಳೋದು ಅದೇ, ನಾವು ಕೇಳೋದೇ ಇಲ್ಲ. MLA ಕೊಟ್ಟಿದ್ರೆ ನಾವು ಕೇಳೋದಿಲ್ಲ. ಅಲ್ಲಿಗೆ ನಾನು ಕೇಳ್ತಿರೋದು ಕಾನೂನಲ್ಲಿ ಅವಕಾಶ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆ ಮಾಡ್ತಾರೆ? ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಹೌದು, ಕಾನೂನು ಪ್ರಕಾರ ಏನು ಹೋರಾಟ ಮಾಡೋಕೆ ನಾನು ಸುಪ್ರೀಂ ಕೋರ್ಟ್, ಹೈಕೋರ್ಟಿಗೆ ಬೇಕಾದ್ರೆ ನಾನು ಹೋಗ್ತೀನಿ, ನಾನು ಚಾಲೆಂಜ್ ಮಾಡ್ತೇನೆ ನಾನು. ಯಾಕಂದರೆ ಕಾನೂನಲ್ಲಿ ಅವಕಾಶ ಇದೆಯಾ, ನಾನು ತಲೆ ಬಾಗ್ತೀನಿ. ಅವಕಾಶ ಇಲ್ಲ ಅಂದರೆ ನಾನು ಬಿಡಲ್ಲ. ಯಾಕೆ ಬಿಡ್ಬೇಕು? ನಾನು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ಆ ಜಾಗ ಮಾಡೋಕ್ಕೆ 4 ಲಕ್ಷ ಖರ್ಚು ಮಾಡಿ ಯಾವನು ನನಗೆ 1 ರೂಪಾಯಿ ಕೊಟ್ಟಿಲ್ಲ. ಈಗ ಬಂದ್ಕೊಂಡು ನಾವು ಮಾಡಿದ್ದು ಅಂದರೆ ಯಾಕೆ ಕೇಳ್ತಾರೆ? ನಮಗೇನು ಮಕ್ಕಳು ಬರೀ ಇಲ್ವಾ? ನಾನು ಎಷ್ಟು ಆಸ್ತಿ ಇದೆ, ನನಗೆ ಆಸ್ತಿ ಎನ್ಕ್ವೈರಿ ಮಾಡಲಿ ಅವರು. ಕೊಡೋದು ನನಗೆ ಇದು ಇಲ್ಲ ಅಂದರೆ ಬೇಡ, ಬಿಟ್ಟಾಕ್ತೀನಿ ನಾನು. ಇವತ್ತಿಗೂ ನನಗೆ ಒಂದು ನೋಟಿಸ್ ಕೊಟ್ಟಿಲ್ಲ ತಹಸೀಲ್ದಾರ್ ಆಗಲಿ ಯಾರಾಗಲಿ. ಇವತ್ತು ನಾವು ಮಾಡಿರೋದಕ್ಕೆ ಇವ್ರು ಬರೀ ಊರಲ್ಲಿ ಬಂದು ಗಲಾಟೆ ಮಾಡೋದು, ಬರೀ ಇದು ಮಾಡೋದು, ಕಂಪ್ಲೇಂಟ್ ಕೊಟ್ಟರೆ ನಾವು ಮಾಡಿಲ್ಲ ಬರೀ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು. ಈ ಥರ ಮಾಡಿಬಿಟ್ರೆ ನಮ್ಮ ಕತೆ ಏನಾಗಬೇಕು ಹೇಳಿ? ನಮ್ಮ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾನು ಹೋರಾಟ ಮಾಡೋನೆ, ಆಯಿತಾ. ನಾವೇನು ಯಾರ ಮೇಲೆ ಕೇಸ್ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ.
ನನ್ನ ಹೆಂಡತಿ ಅನವಶ್ಯಕ ಹೊಡೆದಿದ್ದಾರೆ. ಅವರು ಯಾರು ಲೇಡೀಸ್ ಮೇಡಮ್ ಯಾರು ಬಂದು ಹೊಡೆದಿದ್ದಾರೆ. ಅವ್ರಿಗೆ ಹೊಡೆಯೋಕೆ ಏನು ರೈಟ್ಸ್ ಇದೆ ಅಂತ ನನಗೆ ಅದು ಉತ್ತರ ಕೊಡ್ಬೇಕು. ಅವ್ರು ಯಾಕೆ ಹೊಡೆದಿದ್ದಾರೆ, ಸಿವಿಲ್ ಮ್ಯಾಟ್ರಲ್ಲಿ ಯಾಕೆ ಇಂಟರ್ಫಿಯರ್ ಆಗಿದ್ದಾರೆ, ಅವ್ರು ಬಂದರೆ ಹೇಳ್ಬೇಕಷ್ಟೇ. ನೋಡಿ, ತಹಸೀಲ್ದಾರ್ ಬರಲಿ, VRA ಬರಲಿ, ಅವ್ರ ಮುಖಾಂತರ ಬಗೆಹರಿಸೋಣ ಅನ್ನೋ ಮಾತು ಅವ್ರು ಹೇಳ್ಬೇಕು ತಾನೆ. ಏಕೆ ನಾನು 5 ದಿನ ನೀವು ಕಿತ್ತಾಕ್ರು ಅವ್ನು ಕೊಲ್ಪಟ್ಟಿ ಹಿಡಿದು ಹೊಡಿರೋ ನೀವು. ಅದೊಂದು ಅವ್ನ ಹೆಂಡತಿಗೆ ಹೊಡೆಯೋದಂಥದ್ದು ಏನಿದೆ ಸರ್? ಅದು ಯಾಕೆ ಹೊಡಿಬೇಕು? ಅವ್ರಿಗೆ ಏನು ಅಧಿಕಾರ ಇದೆ ಹೊಡೆಯೋಕ್ಕೆ? ಓಕೆ ಓಕೆ ಅದೇ ನನಗೆ Thank you. ನ್ಯಾಯ ಸಿಕ್ಕರು ನಾವು ಹೋರಾಟ ಮಾಡ್ತೇವೆ ಅಷ್ಟೇ. ನಂಗೆ ಬೇರೆ ಯಾರು ಉದ್ದೇಶ ದುರುದ್ದೇಶ ನನಗಿಲ್ಲ. ಓಕೆ